ಮಾದಪ್ಪನ ಸಚಿವ ಗೆಡ್ರಪ್ಪ ಜಯ ಮಾದಪ್ಪ ಜಯ ಮಾದೇಶ್ವರ. ನೋಡ್ ಸರ್, ನಾನು ಗಾಡಿ ಓಡಿಸ್ತಾ ನೋಡ್ದೆ, ನೀವೆಲ್ಲ ವೈಟ್ ಅಂಡ್ ಹಾಕೊಂಡು ಕೇಸರಿ ಶಾಲ್ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ರ ಅಂತ ಗೊತ್ತಾಯ್ತು. ಎಲ್ಲಿಗೆ ಹೋಗ್ತಾ ಇದೀರಾ ಅನ್ನೋದು ಗೊತ್ತಾಗ್ಲಿಲ್ಲ. ಸರ್, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಹಾ. KP ಅಗ್ರಹಾರ ಮಾಗಡಿ ರೋಡು, ಬೆಂಗಳೂರು 23. ಹಾ. ಅಲ್ಲಿಂದ ಸೋಮವಾರ ಬೆಳಗ್ಗೆ ಭಾನುವಾರ ನೈಟ್ ಬಿಟ್ಟಿದ್ದು. ಹಾ. 6 ದಿನಕ್ಕೆ ಹೋಗಿ ಸೇರ್ತೀವಿ ಸರ್ ನಾವು. ಸೊ ಟೋಟಲ್ ಎಷ್ಟು ಜನ ಹೊರಟಿದ್ದೀರಾ, ಹೆಂಗೆ? 120 ಜನ ಸರ್. 120 ಜನ ಹೊಡ್ತೀವಿ. ವರ್ಷ ಫಂಕ್ಷನ್ ಮಾಡ್ತೀವಿ. ಹಾ. 3 ದಿನ ಫಂಕ್ಷನ್ ಇರುತ್ತೆ. ಹಾ. ಜಾತ್ರಾ ಮಹೋತ್ಸವ. ಶ್ರೀ ಜಗದೊಡೆ, ನಮ್ದು ಸಂಘ ಬಂದ್ಬಿಟ್ಟು ಜಗದೊಡೆಯ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಭಕ್ತ ಮಂಡಳಿ ಪಾದಯಾತ್ರಾ ಸೇವಾ ಸಮಿತಿಯಿಂದ ಅಧ್ಯಕ್ಷರಾದಂತವ್ರು ಅಯ್ಯಪ್ಪ ಅಂತ. ನಾವು 120 ಜನ ಹೊಡ್ತೀವಿ ಸರ್ ಬೆಟ್ಟಕ್ಕೆ. 6 ದಿನಕ್ಕೆ ಹೋಗಿ ಸೇರ್ತೀವಿ. ಶನಿವಾರ ಸಂಜೆ ಲಕ್ಷದೀಪ ಇದು ಚಿನ್ನದ ತೇರಿಗೆ ನಾವು ಹೋಗಿ ಸೇರ್ತೀವಿ. ಸೊ ಇವಾಗ ಹೋಗ್ತಿರೋದು ನೀವು ಮಲೆ ಮಹದೇಶ್ವರ ಬೆಟ್ಟ, 77 ಬೆಟ್ಟದ ಒಡೆಯ. ಸೂಪರ್ ಸರ್. ಇವಾಗ ನೀವು ಸಮಯ ಬಂದ್ಬಿಟ್ಟು ಸುಮಾರು 10 ಗಂಟೆ ಆಗಿದೆ. ಊಟ ಗೀಟ ಎಲ್ಲ ಹೆಂಗೆ ಸರ್? ಇವಾಗ ಜರ್ನಿ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಯಾಕೆಂದ್ರೆ ಬರೇ ಕೈಯಲ್ಲಿ ಬರೇ ಕಾಲಲ್ಲಿ ಇದ್ದೀರಾ, ಚಪ್ಪಲಿ ಕೂಡ ಹಾಕಿಲ್ಲ ಅವರು. ಹೆಂಗೆ ಇವಾಗ ಊಟ ಗೀಟ ಎಲ್ಲ ವ್ಯವಸ್ಥೆ ಹೆಂಗೆ ಸರ್? ಸರ್, ನಮ್ದು ಭಟ್ರು ಇದಾರೆ, ಗಾಡಿ ಇದೆ, 3 ಟಾಟಾ AC ಇರುತ್ತೆ. ಅದ್ರಲ್ಲಿ ಒಬ್ರು ಭಟ್ರು, ಅದಕ್ಕೆ ಸಹಾಯಕರು 2 ಇರ್ತಾರೆ. ಹೋಗ್ತಿವಿ ಸರ್. ಅಲ್ಲಿ ಹೋಗಿ ಅವ್ರು ರೆಡಿ ಮಾಡಿ ಇಡ್ತಾರೆ. ನಾವು ತಂಗ ಕಡೆ ಫಸ್ಟ್ ನಾವು ಅವ್ರಿಗೆಲ್ಲ ಕಾರ್ಡ್ ಕೊಟ್ಟಿರ್ತೀವಿ. ಫಂಕ್ಷನ್ ಕಾರ್ಡ್ ಕೊಟ್ಟು ಅವ್ರಿಗೆಲ್ಲಾ ರೀತಿ ಹೇಳಿರ್ತೀವಿ. ದೇವಸ್ಥಾನಗಳ ಕೀ ಕೊಡ್ತಾರೆ, ಎಲ್ಲಾ ರೀತಿ ಸಹಕಾರ ಮಾಡ್ಕೊಡ್ತಾರೆ ಸರ್ ನಮ್ಗೆ. ಇಲ್ಲಿಂದ ಬೆಟ್ಟದವರೆಗೂ ಕೂಡ ನಾವು ಎಲ್ಲೆಲ್ಲಿ ನಾವು ತಂಗ್ತೀವಿ ಅಲ್ಲೆಲ್ಲಾ ಕಡೆ ನಮ್ಗೆ ಸಹಕಾರ ಮಾಡ್ಕೊಡ್ತಾರೆ. ಎಲ್ಲಾ ರೀತಿ ಮಾದಪ್ಪಮ್ಮ ಅವರು ಕೂಡ ಅದೇ ರೀತಿಯಾಗಿ ಅವರು ಕೂಡ ಸೇವೆ, ಅದನ್ನು ಒಂದು ಸೇವೆ, ನಮ್ ಸಹಕಾರ ಮಾಡ್ಕೊಡೋದು ಒಂದು ಸೇವೆ ಮಾಡ್ಕೊಡ್ತಾರೆ ಸರ್ ನಮ್ಗೆ. ಅಂದ್ರೆ ಇದಿಷ್ಟು ನಿಮ್ ಸಂಘದ ಕಡೆಯಿಂದಾನೇ ಆಗ್ತಾ ಇರೋಂತ ಒಂದು ಫೆಸಿಲಿಟೀಸ್ ಇಷ್ಟು ಸಿಗ್ತಾ ಇರೋದಲ್ಲ ಸಂಘದ ಕಡೆಯಿಂದಾನೇ? ಹೌದೌದು ಸರ್, ನಮ್ಮ ಸಂಘದ ಕಡೆಯಿಂದಾನೇ ನಾವು ಫೆಸಿಲಿಟಿ ಸಿಗ್ತಾ ಇರೋದು. ಇದು ಒಂದು 15 ವರ್ಷದ ಆಯ್ತು ಸರ್. 15 ವರ್ಷದಿಂದ ನಾವು ಫಂಕ್ಷನ್ ಮಾಡ್ಕೊಂಡ್ ಬಂದಿದ್ವಿ. 15 ವರ್ಷದಿಂದ ಮಾಡ್ತಾ ಇದ್ವಿ. ನಾನು ಒಂದು 6 ವರ್ಷದಿಂದ ಬರ್ತಾ ಇದೀನಿ ಇಲ್ಲಿ. ನೋಡ್ತಾ ಇದ್ದೆ, ಈ ತರ ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದೆ. ನನ್ಗೂ ಹೋಗ್ಬೇಕನ್ಸ್ತು, ಮಾಡ್ತಾ ಇದೀನಿ ಸರ್ 6 ವರ್ಷದಿಂದ. ನಂಗೆ ಎಲ್ಲಾ ರೀತಿ ಕಷ್ಟ ಕಾರ್ಪಣ್ಯಗಳು ಏನೇನಿದೆ ಎಲ್ಲಾ ರೀತಿ ನಮ್ಗೆ ಬಗೆಹರಿದಿದೆ. ಇನ್ನು ನಾವು ಕೈಲಾಗೋ ಗಂಟ ನಾವು ಸೇವೆ ಸಲ್ಲಿಸ್ತೀವಿ ಸರ್ ಮಾದಪ್ಪನ್ಗೆ. ಸರ್, ಆಲ್ರೆಡಿ ಹಿಂಸೆ ಪಟ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಜಾಸ್ತಿ ನಿಮ್ಗೆ ಹಿಂಸೆ ಕೊಡೋದಕ್ಕೆ ಇದ್ ಮಾಡಲ್ಲ. ಕೊನೆಯದಾಗಿ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಏನಾದ್ರು 1-2 ಮಾತು. ಮಾದಪ್ಪನ ಸೇವೆ ಮಾಡಿ, ಹೆಚ್ಚೆಳ್ಳು ಇದಂಗೆ ಸೇವೆ ಬೆಳಿಲಿ. ಎಲ್ರು ಮಾದಪ್ಪನ ಸೇವೆ ಮಾಡ್ತಾರೆ. ಇವಾಗ ಶಿವರಾತ್ರಿ ಇನ್ನೇನು ಇಲ್ಲಾಂದ್ರೂ 7ರಿಂದ 10 ಲಕ್ಷದವರೆಗೂ ಜನ ಪಾದಯಾತ್ರೆ ಬರ್ತಾರೆ. ಎಲ್ರು ಕೂಡ ಬರ್ತಾರೆ, ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ರು ಕೂಡ ಮಾಡಿ ಮಾದಪ್ಪನ ಬೆಟ್ಟಕ್ಕೆ ಅವ್ರಿಗೆ ಕೃಪೆಯಾಗಿ, ಮಾದಪ್ಪನ ಪಾದ ಕೃಪೆಯಾಗಿ ಎಲ್ರು ಕೂಡ ಒಳ್ಳೇದಾಗುತ್ತೆ. ಎಲ್ರಿಗೂ ಒಳ್ಳೇದ್ ಮಾಡಿದ್ದಾರೆ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಪ್ರತಿಯೊಬ್ರು ಕೂಡ ಹೋಗ್ತಾರೆ, ಮಾಡ್ಬೋದು ಸರ್. ಎಲ್ರು ಕೂಡ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀವಿ ಸರ್. ಎಲ್ರು ಕೂಡ ಮಾಡಿ. ನಾವು ಮಾಡ್ತಾ ಇದೀವಿ, ಬರೀ ಕಾಲಲ್ಲಿ ನಾವು ನಡೆಯೋದು, ಚಪ್ಪಲಿ ಗಿಪ್ಲಿ ಹಾಕಲ್ಲ. ನಮ್ಮದ ಸಂಘದ ದೇವರು ಇದೆ, ನಮ್ದು ದೇವ್ರು ಕೂಡ ಮಾಡಿಸಿದೀವಿ. ಅದಕ್ಕೆ ಬೆಳ್ಳಿ ಮಕುಡ ಕೂಡ ಮಾಡಿಸಿದೀವಿ. ನಮ್ದು ಭಜನೆ ಮಂದಿರ ಕೂಡ ಇದೆ, ದೇವಸ್ಥಾನ. ಅಲ್ಲೂ ಕೂಡ ಪೂಜೆ ಪುನಸ್ಕಾರ ಪ್ರತಿಯೊಂದು ನಾವು ಮಾಡ್ತೀವಿ ಸರ್. ವಾರ ಅಮಾವಾಸ್ಯೆ ಎಲ್ಲಾನು ನಾವು ಮಾಡ್ತೀವಿ ಸರ್. ತುಂಬು ಹೃದಯದ ಧನ್ಯವಾದಗಳು. ಭಗವಂತಂಗಿನ್ನ ಹೆಚ್ಚು ಯಾರು ಇಲ್ಲ, ಅದಕ್ಕಿಂತ ಮೇಲೆ ಯಾರು ಇಲ್ಲ. ನಾವೆಲ್ಲ ಅವ್ರ ಕಾಲ್ ಕೆಳಗೆ ಅಂತ ಹೇಳ್ತಾ, ನಾನು ನಿಮ್ಮ ಜರ್ನಿ ಸುಖವಾಗಿ ಆಗ್ಲಿ ಅಂತ ನಾನು ಹೃತ್ಪೂರ್ವಕವಾಗಿ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್, ನಿಮ್ಮ ಜರ್ನಿ ಸುಖಕರವಾಗ್ಲಿ. ಥ್ಯಾಂಕ್ ಯು ಸರ್. ನನ್ನ ಜೊತೆ 1-2 ಮಾತನ್ನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ನೋಡ್ತಿದ್ರಲ್ಲ, ಇದು ಮಾದಪ್ಪನ ಕಂದಾಯ ಅಂತ ಹೇಳ್ಬಿಟ್ಟು, ಇದನ್ನ ಅವರು ಅಲ್ಲಿಂದಾನು ಏನಿದೆ ಜರ್ನಿ ಪೂರ್ತಿ ಇದನ್ನ ಅವರು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಇದು 20 ವರ್ಷದಿಂದ ಪರಿಚಯ ಮಾಡ್ಕೊ ಬರ್ತಾ ಇರೋದು. ಜಗದೊಡೆಯ ಶ್ರೀ ಮಲೆ ಮಹದೇಶ್ವರ ಪಾದಯಾತ್ರೆ ಸೇವಾ ಸಮಿತಿಯಿಂದ ಸುಮಾರು 100-150 ಜನ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ KP ಅಗ್ರಹಾರ ಭುವನೇಶ್ವರಿ ನಗರದಲ್ಲಿ ಸುಮಾರು 20 ವರ್ಷದಿಂದ ಫಂಕ್ಷನ್ ಮಾಡ್ಕೊಂಡು ಲಕ್ಷ ದೀಪೋತ್ಸವ, ಸ್ನಾದಾನ, ಉಳಿವಾಹನ, ಮೆರವಣಿಗೆ ಇದೆ.
ಆ ನಂತರ ಪಾದಯಾತ್ರೆ ಹೋಗ್ತೀವಿ ನಾವು. ಆ ಪಾದಯಾತ್ರೆ ಹೋಗ್ಬೇಕಾದ್ರೆ ಒಂದೊಂದು ಊರಲ್ಲಿ ಒಂದೊಂದು ಸ್ಟೇ ಮಾಡ್ಕೊಂಡು ಸುಮಾರು 100-150 ಜನ ಸ್ಟೇ ಮಾಡ್ಕೊಂಡು ಅಲ್ಲಿ ಊಟ ತಿಂಡಿ ಅವಶ್ಯಕತೆ. ಒಂದು ಇವತ್ತು ಲಕ್ಷ್ಮೀಪುರ ಹಾಲ್ಟ್ ಆಗಿದೆ, ಇವತ್ತು ಹನುಮಂತನಲ್ಲಿ, ನೆಕ್ಸ್ಟು ಜಬ್ಬುಳಿ, ಅರ್ಜುನಲ್ಲಿ, ಫಸ್ಟ್ 3ನೇ ಹಾಲ್ಟ್ ಬಂದು ಅರ್ಜುನಲ್ಲಿ, 4ನೇ ಹಾಲ್ಟ್ ಬಂದು ದಬ್ಬುಳಿ, ಹೀಗೆ 5ನೇ ಹಾಲ್ಟ್ ಬಂದು ಮಾರಮ್ಮನ ದೇವಸ್ಥಾನ, 6ನೇ ಹಾಲ್ಟ್ ಬಂದ್ಬಿಟ್ಟು ಬೆಟ್ಟ ಸರ್. 6ನೇ ಹಾಲ್ಟಲ್ಲಿ ನಮ್ಮದು ವಿಶೇಷ ಚಿನ್ನೋತ್ತರಿಗೆ ಹೂವು ಇದೆ. ಪ್ರತಿಯೊಂದು ಒಟ್ಟು ನಮ್ಮದು ಅದ್ದೂರಿ ವಾರ್ಷಿಕೋತ್ಸವ ನಡೀತೈತೆ. ಸುಮಾರು ನಾವು ಹೋದಾಗ 5 ಜನ 10 ಜನ ಇದ್ದಿದ್ದು, ಇವತ್ತು ಸುಮಾರು 150 ಜನ 200 ಜನ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ನಮಗೆ ಸಹಕರಿಸ್ತಾರೆ. ಅವರವ್ರ ಕಷ್ಟಗಳು ನಿರ್ವಹಣೆ ಆಗ್ತಾಯಿದೆ. ಅವ್ರದ್ದು ಭಗವಂತ ಹೆಚ್ಚು ಕೊಡ್ತಾ ಇದ್ದಾರೆ ಹೊರತು ಕಮ್ಮಿ ಅಂತೂ ಕೊಡ್ತಾ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆ ನಂತರ ನಮ್ಮದು ಪ್ರತಿ ವರ್ಷವೂ ವರ್ಷ ವಿಜೃಂಭಣೆಯಾಗಿ ಅಲಂಕಾರಗಳಾಗಿರಲಿ, ಒಂದು ಇದಾಗಿರಲಿ, ವರ್ಷ ನಮ್ಮದು ನಡೀತಾನೆ ಇರ್ತಿತ್ತು. ಎಲ್ಲ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು. ಹಾಗೆ ನಮ್ಮೆಲ್ಲ ಆರೈಸಿ ಸ್ವೀಕರಿಸಿ ಪ್ರತಿಯೊಬ್ಬರು ನಮಗೆ ಸಹಕರಿಸಿ ಹಿಂಗೆ ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಅಧ್ಯಕ್ಷರು ಪಾಪ ಸುಸ್ತಾಗಿದ್ರು ಫುಲ್ಲು. ಅವರು ಬೆಳಗ್ಗೆ ಮಾಡ್ತೀನಿ ಇಂಟರ್ವ್ಯೂ ಅಂತ ಹೇಳಿದ್ರು. ಇಲ್ಲ ಸರ್, ಒಂದು 2 ನಿಮಿಷ ಮಾತಾಡಿ ನಿಮ್ಮ ಸಂಘದ ಬಗ್ಗೆ ಅಂತ ಕೇಳ್ಕೊಂಡು ಫೈನಲಿ ಅವ್ರಿಗೂ ಥ್ಯಾಂಕ್ ಯು. ಅವ್ರ ಸಂಘಕ್ಕೆ ನಾನು ಕೂಡ ವೆಲ್ ವಿಶ್ ಮಾಡ್ತೀನಿ. ನೀವು ನೋಡ್ಬೋದು ಟೀಮು ದೇವಸ್ಥಾನದಲ್ಲಿದ್ದೀವಿ ಈಗ. ಸರ್, ಇವಾಗ ನಾವಿರೋ ದೇವಸ್ಥಾನದ ಹೆಸರು ಸರ್ ಹನುಮಂತನಲ್ಲಿ ಆಂಜನೇಯನ ದೇವಸ್ಥಾನ. ಇವತ್ತು ಅವ್ರು ರೆಸ್ಟ್ ಮಾಡ್ತಿರೋ ಜಾಗ ನೋಡ್ಬೋದು ನೀವು. ಅವ್ರ ಟೀಮು ಇನ್ನ ಆ ಕಡೆ ಎಲ್ಲ ಊಟ ಮಾಡ್ತಿದ್ದಾರೆ, ತೋರಿಸ್ತೀನಿ. ಸರ್ ಹೇಳಿ. ಜೈ ಮಾತ್ಮಲಯ, ಜೈ ಮಾದಪ್ಪ, ಜೈ ಮೈಕಾಲ, ಜೈ ಜಗದೇವ, ಮಂಗಪುರ ಸಚಿವ ಗೇಂದ್ರಪ್ಪ, ಜೈ ಮಾದಪ್ಪ, ಜೈ ಮಾದೇಶ್ವರ. ನೋಡ್ಬೋದಲ್ಲ ನೀವು, ಅಷ್ಟು ಜೋಶಲ್ಲಿದ್ದಾರೆ ಅವರು. ಅಲ್ಲಿಂದ ನಡ್ಕೊಂಬಂದ್ರು, ಬ್ಯಾಂಗ್ಳೂರಿಂದ ನಡ್ಕೊಂಬಂದ್ರು. 10:30 ಸಮಯ ಆದ್ರೂ ಇಷ್ಟೊಂದು ಜೋಶಲ್ಲಿದ್ದಾರೆ. ಸರ್ ಥ್ಯಾಂಕ್ ಯು ಎಲ್ಲರಿಗೂ. ತುಂಬು ಹೃದಯದ ಧನ್ಯವಾದಗಳು. ನಿಮ್ 2 ನಿಮಿಷ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವು ನೋಡ್ತಾ ಇರ್ಬೋದು ಎಲ್ಲ ಏನು ಜನ ಅಲ್ಲಿಂದ ಹೊರಟಿದ್ರು, ಭಕ್ತಾದಿಗಳು ಹೊರಟಿದ್ದಾರೆ ಪಾದಯಾತ್ರೆ ಅಂತ. ಎಲ್ಲ ಒಟ್ಟಿಗೆ ದೇವಸ್ಥಾನದ ಮುಂದೆ ಒಟ್ಟಿಗೆ ಕೂತ್ಕೊಂಡು ಒಂದೇ ಸಮ ನೀವು ನೋಡ್ಬೋದು. ಇಲ್ಲಿಂದ ಅವ್ರ ಅಡುಗೆ ಕೂಡ ಬಂದು ಇಲ್ಲೇ ತಯಾರು ಮಾಡಿಕೊಂಡು ತಾಜಾ ಊಟ ಮತ್ತೆಲ್ಲೂ ತಿನ್ನಲ್ಲ, ಅವ್ರ ಆಚೆ ಸೇವನೆ ಮಾಡಲ್ಲ. ನೋಡ್ಬೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಷ್ಟು ಚೆನ್ನಾಗಿರುತ್ತಲ್ಲ ವೀಕ್ಷಕರೇ. ಎಲ್ಲ ಒಟ್ಟಿಗೆ ಈ ತರ ಕೂತ್ಕೊಂಡು ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗ್ತಾ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಕೆಲಸ ಕಾರ್ಯ ಇದನ್ನೆಲ್ಲಾನು ಜವಾಬ್ದಾರಿ ವಹಿಸ್ಕೊಂಡು ದೇವ್ರ ಸೇವೆ ಒಂದಿರಲಿ ಅಂತ ಅವರಲ್ಲಿ ಅಳವಡಿಸ್ಕೊಂಡು ದೇವ್ರಿಗೆ ಸಲ್ಲಿಸ್ತಾ ಇರೋ ಒಂದು ರೀತಿಯ ಹರಕೆ. ಸರ್, ನೀವು ಏನು ಉದ್ಯೋಗ ಮಾಡ್ಕೊಂಡಿದ್ದೀರಾ? ಫೈನಾನ್ಷಿಯಲ್ ಕನ್ಸಲ್ಟೆಂಟು, ಹೌಸಿಂಗ್ ಲೋನ್, ಮಾರ್ಟ್ಗೇಜ್ ಲೋನ್ಸ್ ಅಲ್ಲಿ ಇದ್ದೀನಿ. ಅವರು ಪಾದಯಾತ್ರೆ ಮಾಡ್ಕೊಂಡು. ಸರ್, ನಿಮಗೆ ಮದುವೆ ಆಗಿದೆಯಾ? ಫೈನಲ್ ಆಗಿ ಕೇಳಬೇಕು. ಇನ್ನೂ ಇಲ್ಲ ಸರ್. ಸೊ ಅವರು ಮೋಸ್ಟ್ಲಿ ಮದುವೆ ಆಗ್ಲಿ ಅಂತ ಏನಾದ್ರು ಹರಕೆ ಹೊತ್ಕೊಂಡಿದ್ದೀರಾ ಬೇಗ? ದೇವ್ರ ಹತ್ರ ಏನು ಕೇಳೋದಕ್ಕೆ ಹೋಗ್ಬಾರ್ದು ಸರ್. ದೇವ್ರಿಗೆ ನಾವು ನನ್ನ ಕೈಲಾಗಿದ್ದು ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಹೋಗ್ಬೇಕು. ದೇವ್ರ ಹತ್ರ ಯಾರು ಏನು ಬೇಡಬಾರ್ದು. ದೇವ್ರಿಗೆ ನನ್ನ ಕೈಲಾಗಿದ್ದು ಒಳ್ಳೇದು ಕೆಟ್ಟದ್ದು ಎಲ್ಲರೂ ಮಾಡಿರ್ತಾರೆ. ಅದನ್ನ ಒಂದು ಕಳ್ಕೊಳ್ಳೋ ಒಂದು ಚಾನ್ಸ್ ಇದು. ಸೊ ಲೈಕ್ ನಮ್ಮಲ್ಲಿ ಏನ್ ನಮ್ಮ ಇನ್ನರ್ ಫೀಲ್ ಇರುತ್ತೆ. ಸೊ ನಾವು ಯೂಶಲಿ ಹಿಂದೂಸು ವಿ ಟ್ರಸ್ಟ್ ಐಡಲ್ಸ್, ದೇವ್ರನ್ನೇ ನಂಬೋದು.
ಸೊ ಇದು ಆ ಒಂದು ವೇ ಆಫ್ ಅರ್ಕೆ ನೀವ್ ಹೇಳ್ದಾಗೆ. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಫಾರ್ ನಿಮ್ಮ ಒಂದು 2 ನಿಮಿಷದ ಮಾತುಗಳಿಗೆ. Traveling Sun, keep rocking. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಜೈ ಮಾದಪ್ಪ, ಜೈ ಮೈಕಾರು, ಜೈ ಜಗದೊಡೆಯೋ, ಜೈ ನಮ್ಮಡಿಯೋ, ಕುಮಾರಣ್ಣ ನೀನೊಂದ್ಸಲ ಜೈ ಮತ್ಮಲಿಯೋ, ಜೈ ಮೈಕಾರ, ಜೈ ಮಾದಪ್ಪ, ಜೈ ಜಗದೊಡೆಯೋ, ಜೈ ಮಾದಪ್ಪ, ಜೈ ಮೈಕಾರು, ಜೈ ಮಾದೇವು. ಟ್ರಾವೆಲಿಂಗ್ ಸನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನನಗೆ. ಥ್ಯಾಂಕ್ ಯು. ಮಾದಪ್ಪನ ಮಹಿಮೆ. ಥ್ಯಾಂಕ್ ಯು ಗೈಸ್. ನೋಡೋದಲ್ಲ ವೀಕ್ಷಕರೇ, ಇಲ್ಲಿ IT ಅಲ್ಲಿ ಕೆಲಸ ಮಾಡೋರು, ಬಿಸ್ನೆಸ್ ಮ್ಯಾನ್ಗಳು, ಸ್ಕೂಲ್ ಟೀಚರ್ಗಳು, ದೊಡ್ಡವರು ಚಿಕ್ಕವರು ಎಲ್ಲರೂ ಈ ರೀತಿ ಪಾದಯಾತ್ರೆ ಮಾಡ್ತಾರೆ. ಕೆಲವರಿಗೆ ಇದು ಹರಕೆ, ಕೆಲವರಿಗೆ ಮನಸ್ಸಿನ ಹಿಂಗೆ. ಕಷ್ಟಗಳು ಸಾವಿರಾರು, ಅದೇ ರೀತಿ ಆ ಭಗವಂತನ ರೂಪ ಕೂಡ ಸಾವಿರಾರು. ಇವತ್ತು ಭಕ್ತರಿಗೆಲ್ಲ ನೋವು ಮರೆಸಿ ಅವರ ಮುಂದಿನ ಪ್ರಯಾಣ ಸುಖವಾಗಿರಲಿ ಅಂತ ಆ ಭಗವಂತ ಮಲೆ ಮಾದಪ್ಪನಲ್ಲಿ ನಾನು ಕೂಡ ಕೇಳ್ತೀನಿ. ಜೈ ಮಾದಪ್ಪ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿಯ ಸಂಜು ಸೈನಿಂಗ್ ಆಫ್.